2 ಹಂತದ ಬ್ಯಾಟಿಂಗ್ ಮಾಡ್ತಾಯಿದ್ದೀವಿ. ಅದನ್ನು ಒಂದು ಗಿಡಕ್ಕೆ ಕಟ್ಟಿ ಸುಲ್ತಾ ಇದ್ದಾರೆ, ಒಂದು ಹಂಗೆ ನೆಲಕ್ಕೆ ಕಟ್ಟಿ ಸುಲ್ತಾ ಇದ್ದಾರೆ. ಅದನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡ್ತಾ ಇದ್ದಾರೆ. ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡು ಅದನ್ನು ಬುಟ್ಟಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಬೆಚ್ಚಗೆ ಇಟ್ಕೊಂಡಿದ್ದೀವಿ ಇಲ್ಲಿ ಮೇಲೆ. ಒಂದು ಬೋಗಣಿಲಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಡ್ತಿದ್ದೀವಿ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು, ಅದನ್ನು ಹಸಿ ವಾಸನೆ ಹೋಗೋ ಥರ. ಸ್ವಲ್ಪ ಅರಿಶಿನ ಹಾಕ್ಕೊಂಡು ಹಸಿ ಮಾಂಸನ ಅದಕ್ಕೆ ಹಾಕ್ತಿದ್ದೀವಿ. ಈಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗೋ ಥರ, ಎಣ್ಣೆ ಅದು ಎಲ್ಲ ಮಿಕ್ಸ್ ಆಗಬೇಕಲ್ಲ. ಚೆನ್ನಾಗಿ ತಿರುವಾಡಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀವಿ. ಈಗ ಚೆನ್ನಾಗಿ ತಿರುವಾಡ್ಕೊಂಡು ಒಂದು ಸ್ವಲ್ಪ ಬೆಂದಿದೆ. ಈಗ ಅದನ್ನು ಬೇರೆ ಬೋಗಣಿ ತಗೋಬೇಕು. ಇಂಥಡ್ಸಿ ಮಸಾಲೆ ಒಗ್ಗರಣೆಲ್ಲ ಕೊಡಬೇಕಲ್ಲ, ಅದಕ್ಕೆ ಬುಟ್ಟಿಲಿ ಹಾಕ್ಕೊಂಡು ಈಗ ಒಂದು ಬೋಗಣಿಗೆ ಎಣ್ಣೆ ಹಾಕ್ಕೊಂಡು ಹೊಂತಿನ ಸೊಕ್ಕಂತ ಸಪ್ರೇಟ್ ಮಾಡಿರ್ತಾರೆ, ಅದನ್ನು ಸಾಂಬಾರಿಗೆ ಯೂಸ್ ಮಾಡೋಕ್ಕೆ. ಇನ್ನು ಸ್ವಲ್ಪ ಚೆನ್ನಾಗಿ ಸೇಮ್ ಬೆಳ್ಳುಳ್ಳಿದೇನು ಹಾಕಲ್ಲ, ಹಾಗೆ ಎಣ್ಣೆ ಅದನ್ನು ತಿರುಗಿಸ್ಕೋಬೇಕು. ಮಸಾಲೆ ರೆಡಿ ಮಾಡ್ತಾಯಿದ್ದಾರೆ, ಅದು ಕುಟ್ಟಿರೋ ಮಸಾಲೆದು. ಕೊಬ್ಬರಿ, ಚೂರು ಗೋಡಂಬಿ, ಎಳ್ಳು ಎಲ್ಲ ಹಾಕಿ ಸಣ್ಣ ಮಾಡಿರ್ತಾರೆ. ಅದನ್ನು ಅದರಲ್ಲಿ ಖಾರನೂ ಹಾಕಿರ್ತಾರೆ. ಇನ್ನೊಂದು ಸರ್ತಿ ಒಗ್ಗರಣೆ ಕೊಡ್ಬೇಕು. ಅದಕ್ಕೆ ಈಗ ಎಣ್ಣೆ, ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕ್ಕೊಂಡು ಇದಕ್ಕಿನ್ನ ನಾವು ಮಿಕ್ಸ್ ಮಾಡಿದ ಮಸಾಲೆನ ಹಾಕ್ಕೋಬೇಕಿನ್ನ. ಕಾಯ್ದಿರೋ ಎಣ್ಣೆಯಲ್ಲಿ ಮಸಾಲೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ತಿರುಗಿಡಬೇಕು. ಅದಕ್ಕೆ ನಾವು ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ ಮಸಾಲೆಗೆ. ಅದು ಮಸಾಲೆ ಹಸಿ ವಾಸನೆ ಎಲ್ಲ ಹೋಗಿ ಅಲ್ಲೇ ಫ್ರೈ ಆಗ್ಬೇಕದೀಗ. ಈಗ ಮೊದಲು ಕುದಿಸಿ ತೆಗೆದಿದ್ವಲ್ಲ, ಅದನ್ನು ಮಟನಿಗೆ ಹಾಕ್ಕೋಬೇಕಲ್ಲ. ಅದು ಅರ್ಧಂಬರ್ಧ ಬೇಯ್ದಿತ್ತಾಗೆ ಈಗ ಮಸಾಲೆ ಎಲ್ಲ ಕೂಡಿ ಚೆನ್ನಾಗಿ ಬೇಯುತ್ತೆ.
ಈ ಥರ ಎಲ್ಲ ಮಿಕ್ಸ್ ಮಾಡಿ ಒಂದು ಅರ್ಧ ತಾಸು ಬಿಡಬೇಕು. ಅದನ್ನು ಒಂದು ತಿಂದ್ಬಿಟ್ರೆ ಸ್ವಲ್ಪ ಕುದಿಯೋಕ್ಕೆ ಲೇಟ್ ಆಗುತ್ತದೆ. ತಾಸು ನಂತರ ಈ ಥರ ರೆಡಿಯಾಗಿದೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಎಲ್ಲ ಹಾಕಿ ಫ್ಲೇವರ್ ಹೋಗ್ಬಾರ್ದಂಗೆ ಬಾಯಿ ಮುಚ್ಚಿಬಿಡೋದು. ಆ ಥರ ಈ ಥರ ರೆಡಿಯಾಗಿದೆ. ಸ್ವಲ್ಪ ಜನ ಊಟಕ್ಕೆ ಕುಣಿಸಿದ್ದೀವಿ.